ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಹೆಸರು ಕಾಳು ಮೊಳಕೆಯನ್ನು ತೊಗೊಂಡಿನಿ ರೀ. ಆದರೆ ಇವತ್ತು ನಾನಿಲ್ಲಿ ಒಂದು ಹನಿ ಎಣ್ಣೆಯನ್ನು ಬಳಸ್ತೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವತ್ತು ನಾವು ವೆಯ್ಟ್ ಲಾಸ್ ಮಾಡತ್ತೀವಿ, ಡಯಟ್ನಲ್ಲದೀವಂದ್ರೂ ಇದು ಅವರಿಗೆ ಬೆಸ್ಟು ರೀ. ಮತ್ತು ಇದೊಂದು ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು. ಇದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ನೋಡಿ, ನಿನ್ನೆ ಹೆಸರು ಕಾಳನ್ನು ನೆನೆಸಿಟ್ಟು ಸಾಯಂಕಾಲ ಈ ರೀತಿ ನೋಡಿ ಚಾಣಿಯಲ್ಲಿ ಹಾಕಿ ಇಟ್ಟಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಾವೆ. ನೋಡಿರಿ, ಮೊಳಕೆ ಅಂತೂ ಆರೋಗ್ಯಕ್ಕೆ ತುಂಬ, ಈ ಹೆಸರು ಕಾಳು ಮೊಳಕೆ ಅಷ್ಟಲ್ಲ, ಎಲ್ಲ ಮೊಳಕೆನೂ ಆರೋಗ್ಯಕ್ಕೆ ತುಂಬ ಪ್ರೋಟೀನು, ವಿಟಾಮಿನು, ಫೈಬರ್ ಇರುವಂಥದ್ದು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಾವೆ. ಅಥವಾ ನೀವು ಯಾವ ರೀತಿ ಮೊಳಕೆ ಬರೆಸ್ತಿರತ್ತೆ ಹೇಳಿನೂ ನನಗೆ ತಿಳಿಸ್ರಿ. ಅಥವಾ ಹೆಸರು ಕಾಳು ಮೊಳಕೆದಿಂದ ನೀವು ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡ್ತಿರತ್ತೆ ಹೇಳು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಈ ಮೊಳಕೆನ ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ, ಈ ಬಟ್ಲೆ 2 ಬಟ್ಲಾಗಷ್ಟೇ ಮೊಳಕೆಗಳನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ನೀರು ಹಾಕ್ದೇನೆ ತರಿಯಾಗಿನೇ ಗ್ರೈಂಡ್ ಮಾಡಬೇಕು. ಈ ಮಿಕ್ಸಿಯನ್ನು ನೀವು ಉಲ್ಟಾ ತಿರುಗಿಸ್ಬಿಟ್ಟು ಮಾಡ್ಬೋದು, ಅಥವಾ ಚಾಪರ್ ಇದ್ರೆ ಚಾಪರ್ಲನ್ನು ಮಾಡ್ಕೋಬೋದು ರೀ, ನಡೀತದೆ. ನೋಡಿ, ಈ ರೀತಿ ಕಾಳು ಕಾಣ್ಬೇಕು ನೋಡ್ರಿ. ಅದೇ ರೀತಿನೇ ಏನು ಮಾಡಿರಿ, ತರಿಯಾಗಿನೇ ಗ್ರೈಂಡ್ ಮಾಡ್ಕೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ತುಂಬ ಪ್ರೋಟೀನ್ ರಿಚ್ ರೆಸಿಪಿ ಅಂತ ನೀವು ಇದನ್ನು ಹೇಳ್ಬೋದು. ನೋಡಿ, ಈಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ತರಿಯಾಗಿನೇ ಇರಲಿ, ಫೈನ್ ಪೇಸ್ಟ್ ಥರ ಮಾಡ್ಕೊಬೇಡ್ರಿ. ಇದಕ್ಕೆ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ 2 ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ, ಅಥವಾ ಸಣ್ಣ ರವೆ. 2 ಸ್ಪೂನ್ ಆಗಷ್ಟೇ ಗ್ರೀನ್ ಚಟ್ನಿ ಅಥವಾ ಕೊತ್ತಂಬರಿ ಪುದೀನ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ನಾನಿಲ್ಲೊಂದು ಫಸ್ಟ್ ಒಂದು 2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಚಿಟಿಕೆನೇ ಸೋಡಾನ ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಇದನ್ನೇನು ಮಾಡೋಣ್ರಿ, ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಅದು ಸೋಡಾ ಹಾಕೋದ್ರೆ ಚೆನ್ನಾಗಿ ಉಮ್ಗೊಯ್ದು ಬರ್ತದೆ, ಅದಕ್ಕೆ ಚಿಟಿಕಿನ ಸೋಡಾನ ಹಾಕಿದ್ರೆ. ನೋಡಿ, ನಾನು ಇಲ್ಲಿ ಕ್ಲಿಪ್ ಒಂದು ಮಿಸ್ ಆಗಿದ್ರಿ. ನೋಡಿ, ತುಂಬ ಗಟ್ಟಿಯಾಗೆಲ್ಲ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಂತ ಹೇಳಿ ನಾನು ಇನ್ನೂ ಒಂದು 3 ಸ್ಪೂನ್ ಆಗಷ್ಟು ಇಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಆ ಕ್ಲಿಪ್ಪು ಮಿಸ್ ಆಗಿದ್ರೆ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ರೆ ಮೊಸರನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿಯೇ ಕಲಿಸ್ಬಿಟ್ಟು ತೊಗೊರಿ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದೇ ನೆನೆಯಾಕಿಡು ಅಂದ್ರೆ ರೆಸ್ಟ್ ಮಾಡೋಕೆ ಅಥವಾ ನೆನೆಯಕ್ಕೆ ರವೆ ನೆನಿಬೇಕಂತ ಏನಿಲ್ಲ. ನೋಡಿ, ಈ ರೀತಿ ಚಿಕ್ಕ ಉಂಡೆ ಥರ ಮಾಡ್ಕೋತೀನಿ ರೀ. ಈ ಚಿಕ್ಕ ಅಥವಾ ವಡೆ ಥರ. ನೋಡಿ, ಇದೆ ಭಾಳ ದೊಡ್ಡ ಸೈಜದಲ್ಲ, ಇಷ್ಟಿಷ್ಟೇ ಸಣ್ಣನೇ ಮಾಡ್ಕೋತೀನಿ ರೀ. ಒಮ್ಮೆಲೆ ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ನೋಡಿರಿ. ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಸ್ಟೀಮ್ ಮಾಡೋಕ್ಕೆ ನೋಡಿ, ಇಲ್ಲಿ ಕಡಾಯಿಯಲ್ಲಿ ಚಾಣಿಯನ್ನು ತೊಗೊಂಡು ಇಟ್ಟೆ, ಅಥವಾ ನಿಮ್ಮಲ್ಲಿ ಡೋಕ್ಲಾ ಪ್ಲೇಟ್ ಇದ್ರೆ ನೀವು ಯಾವುದೇ ರೀತಿ ಸ್ಟೀಮ್ ಮಾಡ್ಕೊರಿ. ನೋಡಿ, ಆದಷ್ಟು ಎಷ್ಟು ಚಿಕ್ಕದಿರ್ತಾವಲ್ಲ ಬೇಗನೆ ಸ್ಟೀಮ್ನೂ ಆಗಿಬಿಡ್ತಾವೆ. ನೋಡಿ, ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 8 ನಿಮಿಷ ಆಗಷ್ಟು ಸ್ಟೀಮ್ ಮಾಡ್ಕೊಂಡಿದ್ವಿ. ನೋಡಿ, 8 ನಿಮಿಷ ಆಗೈತೆ, ಕಲರು ಚೇಂಜ್ ಆಗೈತಿ. ನೋಡಿ, ಎಲ್ಲನೂ ಚೆನ್ನಾಗಿ ಬೇಯ್ದಾವೆ. ನೋಡಿರಿ, ನಾನು ಇನ್ನೂವರೆಗೂ ಎಣ್ಣೆಯನ್ನು ಒಂದು ಹನಿ ಎಣ್ಣೆನೂ ಬಳಸಿಲ್ಲ. ನೋಡಿರಿ, ಇವು ಆರ್ಲಿರಿ, ಆರಿದ್ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ, ನಾನು ಚಾಕುದಿಂದನೂ ತೋರಿಸ್ತೀನಿ. ನೋಡಿ, ಎಲ್ಲ ಹಿಟ್ಟನ್ನು ಚೆನ್ನಾಗಿ ನೋಡಿರಿ ಉಮ್ಗೊಯ್ದದ್ರಿ ಅದು, ಅಥವಾ ಸ್ಟೀಮ್ ಆಗ್ಯದ್ರಿ. ಈಗ ಆರ್ಲಿರಿ, ಆರಿದ್ಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ. ಮತ್ತು ಮುಂದೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿನೂ ತೋರಿಸ್ತೀನಿ. ನೋಡಿರಿ, ನಾನು ನೋಡಿರಿ ಆದಷ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ಕಲಸು ಮುಂದೆ ಮೊಸರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊರಿ. ಈ ರೀತಿ ಮೊಳಕೆಯನ್ನು ಮಾಡಿರುವ ವಡೆನೂ ಏನಾಗ್ತಾವ್ರಿ, ತುಂಬ ಸಾಫ್ಟಾಗಿಯೇ ಬರ್ತಾವೆ. ನೋಡಿ, ಈಗ ನಾನು ಇದಕ್ಕೇ ಒಂದು ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಕಡೆದಿಟ್ಕೊಂಡಿರುವಂಥ ಮೊಸರನ್ನು ಹಾಕಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಗ್ರೀನ್ ಚಟ್ನಿಯನ್ನು ಹಾಕೊಂಡು ನೋಡಿ, ಈ ರೀತಿ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಮಾಡಿಕೊಡ್ರಿ, ತುಂಬ ಹೆಲ್ದಿನೂ ಅದ. ನೋಡಿ, ಸ್ವೀಟ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಶೇವನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾವು ಡೈಟ್ ಮಾಡ್ತಾಯಿದ್ದೀವಿ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು. ಸ್ವಲ್ಪ ದಾಳಿಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇದಕ್ಕೆ ನಾನು ಹೆಸರು ಕಾಳು ಮೊಳಕೆ ಮೊಸರು ವಡೆ ಅಂತ ಹೆಸರಿಟ್ಟೀನಿ. ನೋಡಿರಿ, ತುಂಬ ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಮತ್ತು ಹೆಲ್ದಿ ಪ್ರೋಟೀನ್ ರಿಚ್ ಚಾಟ್ ಅಂತಲೂ ಕರಿಬೋದು ರೀ. ನೀವು ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗ್ತದೆ. ತುಂಬ ಹೆಲ್ದಿಗೆ ನಾವು ಸಾಯಂಕಾಲ ಈ ಮಳೆಗಾಲದಲ್ಲಂತೂ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸು ಚಾಟ್ಸು ತಿನ್ಬೇಕು ಅನ್ನಿಸ್ತಿರ್ತದೆ. ನೋಡಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆದಷ್ಟು ಅದಕ್ಕೇ ಸಾಫ್ಟಾಗಿಯೇ ಮೊಸರು ಜಾಸ್ತಿಯಾಗಿ ಕಲಿಸ್ಕೊರಿ. ಈ ರೀತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ, ಈ ಹೆಸರು ಕಾಳು ಮೊಳಕೆ ಮೊಸರು ವಡೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.